ಜಗಜ್ಜನನಿ ಕುಂತ ಮಾತಾ ಗುಡುಗು ಸಿಡಿಲಿನ ಅರ್ಭಟ ಭೋರ್ಗರಿಯುತ್ತಿರುವಂಥ ಮಳೆ, ಆ ಬಳಿಕ ಕಲ್ಲು ಮುಳ್ಳುಗಳನ್ನು ಕಾರಗತ್ತಲೆಯಲ್ಲಿ ಸೇವಾ ಮಾಡಿದ್ದು 12 ವರ್ಷಕ್ಕೊಂದಿನ ಕಡಿಮೆ ತಂತ್ರಿ. ಮಹಾಯೋಗಿ ಪುರುಷ ಸಿದ್ಧಕುಲ ಚಕ್ರವರ್ತಿ ಅಮೋಘ ಸಿದ್ಧೇಶ್ವರರು ಕುಂತ ಮಾತಾಗ ಪ್ರತ್ಯಕ್ಷ ದರ್ಶನ ಕೊಡ್ತಾ ಇದ್ದಾರೆ. ಅಮ್ಮ ಕುಂತು, ನೀನು ಬಹಳ ಕಠಿಣವಾದಂಥ ವ್ರತವನ್ನು ಆಚರಣೆ ಮಾಡಿದೆ ಮಗಳೇ. ನೀನು ಮಾಡಿದಂಥ ಸೇವೆ ಬಹಳ ಜನರಿಂದದು ಅಸಾಧ್ಯ ತಂಗಿ. 12 ವರ್ಷದಲ್ಲಿ ಮಾಡತಕ್ಕಂಥ ಭಕ್ತಿಯೊಳಗೆ ಒಂದ್ಸಲ ನೀ ಹೊತ್ತಿಸಿದ ದೀವಿಗೆಗಳ ಶಾಂತ ಆಗಲಿಲ್ಲ. ಆ ಬಳಿಕ ಎಂಥ ಪ್ರಸಂಗ ಬಂದರೂ ಕೂಡ ಸುರಿಯುವ ಮಳೆ, ಗುಡುಗು ಸಿಡಿಲಿನ ಅರ್ಭಟ ಅಂಥದರಲ್ಲಿ ಕಿಂಚಿತಾದರೂ ಸಮಯವನ್ನು ಮಿಸ್ ಮಾಡಲಾರ್ದನ ಯೋಗ್ಯ ಸಮಯಕ್ಕೆ ಬಂದು ನಾನು ಸೇವೆಯನ್ನು ಮಾಡಿದಿ. ನಿನ್ನ ಕಠಿಣ ತಪಸ್ಸಿನ ಭಕ್ತಿಗೆ ನಾನು ಪ್ರಸನ್ನನಾಗಿ ಏನು ಸಂಕಲ್ಪ ಮಾಡಿ ನಿನ್ನ ಇಚ್ಛೆ ಏನಿದೆಯೋ ಅದನ್ನು ಈಡೇರಿಸ್ತೀನಿ ನಾನು. ಏನದ ಹೇಳಮ್ಮ ಅಂದಾಗೆ ಕುಂತಾದೇವಿಗೆ ಭಾಳ ಸಂತೋಷ ಆಗ್ತದೆ. ನೋಡ್ರಿ, ಬೇಕಾರೆ ನಾವೊಂದು ಕೆಲಸ ಮಾಡಿದ್ದೀವಿ ಅಂತಂದ್ರೆ ಒಬ್ರು ಯಾರು ನಮಗೆ ಏನು ಎಂಥ ಕೆಲಸ ಮಾಡಿದೆಪ್ಪ ಅಂತಂದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗ್ತದಂದ್ರೆ ಅವ್ರು ಏನು ಹೈರಾಣ ಆಗ್ಯಾರಲ್ಲ ಅದೆಲ್ಲ ಮರಿಯಾಗಿನ ಹೋಗ್ಬಿಡ್ತದೆ. ಮತ್ತು ಎಷ್ಟು ಚಲೋ ಕೆಲಸ ಮಾಡಿದ್ರು ಏನು ದೊಡ್ಡದು ಮಾಡ್ಯಾನ ಮಗ ಅಂದ್ರಿ ಅಂದ್ರೆ ಹೆಂಗಾಗ್ತದೆ? ಬಹಳ ಭಯಂಕರ ಮನುಷ್ಯಗೆ ನೋವು ಆಗ್ತದೆ. ಕೊಂತೆಯೊಳಗೆ ಮಾಡಿದ ಸಂಕಲ್ಪಕ್ಕೆ ಅಮೋಘ ಸಿದ್ಧೇಶ್ವರ, ತಂಗಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಪ್ರಸನ್ನಾಗಿದ್ದೇನೆ. ನಿನ್ನ ಮನದಾಳದಲ್ಲಿ ಯಾವ ಸಂಕಲ್ಪದ ಹೇಳು ಅದನ್ನು ನಿನಗೆ ಅನುಗ್ರಹ ಮಾಡುತ್ತೇನೆ. ಭಗವಂತ ನಾಡಗೌಡ ಅಮೋಘ ಸಿದ್ಧನ ಶ್ರೀಚನ್ನಂಗೆ ತಾಯಿ ಕುಂತಾದೇವಿ ಸಾಷ್ಟಾಂಗ ಎರಗಿದ್ಲು. ಮೊಳಕಾಲನ್ನು ಊರಿ 2 ಕರಗಳ ಜೋಡಿಸಿ, ಒಡೆಯ ಮಹಾದೇವ, ನಾನೇನು ಸಂಕಲ್ಪ ಮಾಡಿದ್ನಿ ಅಂತಂದರೆ 4 ಮಂದಿ ನೆಗಿನ ಮಕ್ಕಳೆಲ್ಲ ಒಂದು ಸಲ ನಾವು 12 ವರ್ಷದ ಹಿಂದೆ ಬೋರಿ ಹಳ್ಳಕ್ಕೆ ನೀರು ತರಕ್ಕಂತ ಹೋಗಿದ್ದೀವಿ. ಯೋಗ ಏನೋ ಗೊತ್ತಾಗಲಿಲ್ಲ. ನನ್ನ ಮನಸ್ಸಿನಲ್ಲೇ ಅಂಥದ್ದೊಂದು ಸಂಕಲ್ಪ ಆಯಿತು. ಏನಾಯಿತು ಅಂದರೆ, ಸೂರ್ಯನಿಗೆ ಅರ್ಘ್ಯ ಬಿಟ್ಟೆ, ಅವನಿಗೆ ನಮಸ್ಕಾರ ಮಾಡಿದೆ. ಹೇ ಪ್ರಭಾಕರ, ಹೇ ಭಾಸ್ಕರ, ದಿನಕರ, ಸೂರ್ಯನಾರಾಯಣನೇ, ನೀನು ಇಡೀ ಜಗತ್ತವನ್ನು ಬೆಳಕು ಕೊಡ್ತೀಯಲ್ಲ, ಆಗ ಈ ವಿಶ್ವದಲ್ಲಿ, ಭರತ ಖಂಡದಲ್ಲಿ ನಿನ್ನ ಹಾಗೆ ನೀನು ಪೃಥ್ವಿಯನ್ನಷ್ಟೇ ಬೆಳಕು ಕೊಡ್ತಾ ಇದ್ದಿ. ಪೃಥ್ವಿ ಒಳಗಿರತಕ್ಕಂಥ ಕತ್ತಲೆಯನ್ನು ತೆಗೆಯುವ ಶಕ್ತಿ ನಿನ್ನಲ್ಲಿಲ್ಲ. ಒಳಗಿನ ಕತ್ತಲೆ, ಹೊರಗಿನ ಕತ್ತಲೆ ಎರಡನ್ನು ಹೊಡೆದು ಉಳಿಸುವಂಥ ನನ್ನ ಹೊಟ್ಟಿಲೆ ಮಗ ಕೊಡಬೇಕು. ಕುಂತಿ ಕರ್ಣಘಡೆ ಮುಂದೆ ಹಿಂಗೆ ಸಂಕಲ್ಪ ಮಾಡಿದ್ಲಂತ ಮಹಾಭಾರತ ಹೇಳ್ತದೆ. ಆಕೆನೂ ಮಾಡಿದ್ಲು. ಆಕೆನೇ ಈಕೆಲ್ಲ ನೋಡಿ ಹಿಂಗಾಗ್ತದೆ ನೋಡಪ್ಪ. ಮೊದಲು ಹಿಂಗೆ ಮಾಡಿದ್ಲಿಕ್ಕೆ ಹಿಂಗೆ ಮಾಡಿ ಹೆಡೆದು ಅಪವಾದ ಬರ್ತದಂತ ಅವನು ಹೊಳೆ ಆಗಿಬಿಟ್ಲು. ಮತ್ತೇನು, ಆಕೆನೇ ಈಕೆಯಾಗಿ ಬಂದಿದ್ದಾಳೆ ಕುಂತಿ ಎಲ್ಲ. ಹಾಂ, ಆವಾಗ ಈಕೆ ಅಂತಾಳ, ಅದು ಎಂಥ ಮಗ ಅಂತಂದ್ರೆ ಗುಡ್ಡದ ಮೇಲೆ ಕಲ್ಲುಗದ್ದಿಗೆ ಮುಳ್ಳಾಸನ ಮಾಡಿಕೊಂಡು
ಅಂತರ ಕಂಬಳಿ ಡೇರೆ ಹೊಡೆದು ಜಗತ್ ಕಲ್ಯಾಣ ಮಾಡುತ್ತಿರ್ತಕ್ಕಂಥ ನನ್ನ ಮಾವನವರಾದಂಥ ಹೌದು ಅಮೋಘ ಸಿದ್ಧರ ಆಶೀರ್ವಾದ. ಆ ಬಳಿಕ ಅವತಾರದಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಮಹಾಪುರುಷ ನನ್ನ ಭಾವ ಹೌದು ಸಿದ್ಧನ ಅವತಾರ ಇರಬೇಕು. ಆ ಬಳಿಕ ಅಮರಾವತಿ ಪಟ್ಟಣದ ಮಹಾದೊರೆಯನಾಗಿರತಕ್ಕಂಥ 33 ಕೋಟಿ ದೇವತೆಗಳ ಮಹಾರಾಜ ದೇವೇಂದ್ರನ ಸೌಂದರ್ಯ ಉಳತಕ್ಕಂಥ ಎನ್ನ ಧರ್ಮಪತಿ ದೇವನಾದ ಬಿಳೇಣಿ ಸಿದ್ಧನ ಚೆಲುವಿಕಿರಬೇಕು. ಅಂಗೈ ಅಂಗಾಲಗಳಲ್ಲಿ ಪದ್ಮಿರಬೇಕು, ಬಂಗಾರ ಜಡೆಗಳಾಗಿರಬೇಕು, ಅವ ಕೃಷ್ಣಾವತಾರಿಯಾಗಿರಬೇಕು. ಅಂಥ ಮಗ ನನ್ನ ಹೊಟ್ಟೆಲಿ ಹುಟ್ಟಬೇಕಂತ ನಾನು ಸಂಕಲ್ಪ ಮಾಡಿದ್ರಿ ಮಾವ. ದೇವಾ ನಾ ಸಂಕಲ್ಪ ಮಾಡಿದ್ದೀನಿ ಅಂದ ಕೂಡಲೇ ಅಮೋಘ ಸಿದ್ದೇಶ್ವರ ಅಪ್ಪ ಮುಗುಳಿನೊಳಗೆ ನಗ್ತಾ ಹೇಳ್ತಾನೆ, ಪರವಾಗಿಲ್ಲ ಕೊಂತೇವ, ಭಲೆ ಭಲೆ ನಿನ್ನ ಸಂಕಲ್ಪ ಈಡೇರ್ತದೆ. ನಿನ್ನ ತಪಸ್ಸಿನ ಬಲದಿಂದಂಥ ಮಗುವಿನ ಜನ್ಮ ಕೂಡ ಆಗುತ್ತದೆ. ಆದರೆ ನೀ ಮಾಡುವಂಥ ಭಕ್ತಿಯಲ್ಲಿ 12 ವರ್ಷಕ್ಕೆ ಒಂದು ದಿನ ಕಡಿಮೆ ಅದ. ಇವತ್ತು ಫಲ ನಿನಗೆ ಕೊಡೋದಿಲ್ಲ, ನೀನು ನಾಳೆ ಮುಂಜಾನೆ ಬೇಗ ಬಾರ, ನಿನ್ನ ಸಂಕಲ್ಪ ನಿನ್ನ ಭಕ್ತಿ ಸೇವೆ ಅನುಗುಣವಾಗಿ ನಿನಗೆ ನಾನು ಸಂತಾನದ ಆಶೀರ್ವಾದ ಮಾಡ್ತೀನಿ ಅಂತ ಅಭಯ ಆಶೀರ್ವಾದ ಮಾಡಿ ಕೊಂತೆ ಒಳಗೆ ಹೇಳಿ ಬ್ಯೂರ್ಗಿಗೆ ಕಳಿಸ್ಕೊಟ್ರು. ನಮಸ್ಕಾರ ಮಾಡಿ ತಾಯಿ ಸಂತೋಷ ಭರಿತಳಾಗಿ ಬ್ಯೂರ್ಗಿಗೆ ಬಂದ್ಲು. ಅಲ್ಲಿ ಇನ್ನೊಂದು ಘಟನೆ ಆಗಿತ್ತು. ಈಕೆ ಎಂದ ಮಾವನ ಶಿವ ಪ್ರಾರಂಭ ಮಾಡಿದ್ಲಲ್ಲ, ಅಂದಿನ ಹಿಡ್ಕೊಂಡೇ ಕನ್ನಮುತ್ತನ ಧರ್ಮ ಪತ್ನಿಯಾಗಿರತಕ್ಕಂಥ ಕನ್ಬಾಯಿನೂ ಕೂಡ ಮನೆಯೊಳಗಿರತಕ್ಕಂಥ ಅತ್ತೆ ಪದ್ಮಾವತಿ ಸೇವೆ ಮಾಡಿದ್ಲಂತ. ಷಣ್ಮುಖ ಸುತ್ತ ಹಾಕಿ ಬಂದ್ರೆ ಗಣಪತಿ ಅಲ್ಲೇ ಸೇವೆ ಮಾಡ್ತಿದ್ದಂತ. ಏನು ಮಾಡೋದು? ಆವಾಗ ಪದ್ಮಾವತಿ ಹೇಳ್ತಾಳೆ ಸೊಸಿಗೆ, ಯಾರಿಗ್ರಿ? ಕನ್ಬಾಯಿಗೆ. ಏನು ಹೇಳ್ತಾಳ? ತಂಗಿ, ಕೊಂತೆವುಳ್ಳಕ್ಕಿಂತಲೂ ಪೂರ್ವ ನೀನು ನಾಳೆ ಗುಡ್ಡಕ್ಕೆ ಹೋಗಬೇಕು. ನಿಮ್ಮ ಮಾವನವರು ನಿನಗೆ ಫಲಸಂತಾನ ಪ್ರಾಪ್ತಿ ಮಾಡ್ತಾರೆ, ಅದನ್ನು ಪಡ್ಕೊಂಡು ಬರಬೇಕಂತ ಅಲ್ಲಿ ಆಕೆ ಸೂಚನೆ ಮಾಡಿದ್ಲು. ಈಕೆ ಮನೆಗೆ ಬಂದಳು. ಆದರೆ ಮರುದಿವ್ಸ ಹೋಗುವಂಥ ಭಕ್ತಿ ಸೇವೆಯ ಸಾಮರಸ್ಯ ನೋಡ್ಬೇಕ್ರಿಕ್ಕಿದ್ದು. ಯಾಕ್ರಿ? ದುಡಿಯಾಗ ಎಷ್ಟು ಉತ್ಸಾಹ ಇರ್ತದೆ, ಪಗಾರ ತಗೊಳಗೆ ಅದಕ್ಕೆ ಡಬಲ್ ಉತ್ಸಾಹ ಇರ್ತದೆ. ನೋಡ್ಬೇಕಾರೆ ನೋಡ್ರಿ ನೀವು, ಜಮಖಂಡಿಗೆ ಪಗಾರ ಅದು ಇವತ್ತು ನಮ್ಮದು, ನಮ್ಮ ಸಂಬಳ ಸಿಗ್ತದಂತ. ಹಂಗೆ ಕೊಂತ್ಯಾದೇವಿಗೆ ಇಷ್ಟಕ್ಕೆ ನಿದ್ರೆನೇ ಬರಲಿಲ್ಲಂತ್ರಿ ಇವತ್ತು. ಯಾವಾಗ ನಾನು ಸ್ನಾನ ಮಾಡೇನು, ಮಡಿ ಉಡಿಯಿಂದ ಆ ದೇವನ ದರ್ಶನ ಮಾಡೇನು, ವರಪ್ರಾಪ್ತಿ ಮಾಡಿಕೊಳ್ಳಬೇಕಂತೇಳಿ ಈಕೆ ತಯಾರಾಗೋದ್ರೊಳಗೆ ನನ್ನ ಕನ್ನಬಾಯಿ ಈಕನ ಕಣ್ಣಿಗೆ ಬೀಳದಂತೆ ಸ್ನಾನ ಮಾಡಿಕೊಂಡು ಕೊಂತೆವನ ಹಾಗೆ ಈಕನು ಪಂಚಾರತಿ ನೆಸ್ಕೊಂಡು ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು 5 ಸುತ್ತ ಪ್ರದಕ್ಷಿಣ ಹಾಕಿ ಅವರಿಗೆ ಧೂಪ ದೀಪಾದಿಗಳ ಬೆಳಗಿ ಕಾಯಿ ಕರ್ಪೂರಾದಿಗಳ ಸಮರ್ಪಣ ಮಾಡಿ ಅವರು ಸಮಾಧಿ ಒಳಗಿದ್ರು. ಉಡಿ ಒಡ್ಡಿ ಕನ್ಬಾಯಿ ಅಂತಾಳ, ಮಾವನವರೇ ನಿನ್ನೆ ನನಗೆ ಆಡಿದ ಫಲ ನನಗೆ ದಯಮಾಡಿಸ್ಬೇಕು, ಆಶೀರ್ವಾದ ಮಾಡಬೇಕು, ಕೊಡಬೇಕು ಅಂತ ಕೇಳಿಕೊಂಡಾಗ ಅಮೋಘ ಸಿದ್ದೇಶ್ವರರು ಭಂಡಾರ ಚೀಲದೊಳಗೆ ಕೈ ಹಾಕಿ ಉತ್ತತ್ತಿ ಭಂಡಾರ ಆಕೆ ನುಡಿ ತುಂಬಿ ಅನುಗ್ರಹ ಮಾಡಿ ಕಳಿಸಿದ್ರು. ಹೋಗಾಗಿ ಅವರು ಕಣ್ ತೆರೆದು ನೋಡಿದ್ರಂತೆ,
ಕೊಂತೆವಲ್ಲ ಕನ್ಬಾಯಿ ಪಡ್ಕೊಂಡಳಲ್ಲ. ಅವಾಗ ಇವ್ರು ಹೇಳ್ತಾರೆ, ತಂಗಿ ಕೊಂತೆವು ಬರೋ ದಾರಿ ಹಿಡಿದು ನೀ ಹೋಗಬೇಡ, ಯತ್ನಾಳ ಮಾರ್ಗಾಗಿ ಹೋಗಂದಳದು. ದೇವ್ರನ್ನ ಹೇಳ್ದೆ ಹಿಂಗೆ ಯತ್ನಾಳ ಮಾರ್ಗವಾಗಿ ಹೋಗಂತ ದಾರಿ ಬಿಡಿಸಿ ಹೇಳ್ದ. ಈಕೆ ಫಲ ತಗೊಂಡು ಹೋದ್ಲು, ಆಕಿ ಬಂದ್ಲು. ನಿತ್ಯದಂತೆ ಪೂಜಾ ಅರ್ಚಾ ಧೂಪ ದೀಪ ಕಾಯಿ ಕರ್ಪೂರ ಎಲ್ಲ ಬೆಳಗಿ ಸಾಷ್ಟಾಂಗ ಎರೆಗಿ ಉಡಿಯನ್ನು ಚಾಚಿ, ಮಾವನವರೇ ತಾವು ನಿನ್ನೆ ತಿಮ್ಮ ದಿವ್ಯವಾಣಿಯಿಂದ ನನಗೆ ಸಂತಾನ ವೃಷ್ಟಿಯನ್ನು ಮಾಡ್ತೀನಿ ಅಂತ ಅನುಗ್ರಹ ಮಾಡಿದ್ರಲ್ಲ, ಆದ್ದರಿಂದ ನನಗೆ ಸಂತಾನ ವೃಷ್ಟಿಯನ್ನು ಅನುಗ್ರಹಿಸಿ ಅಂತ ಕೇಳಿದ್ಲಂತ. ಇವ ಕಣ್ಣು ತೆರಲಿಲ್ಲ, ನೋಡಲಿಲ್ಲ, ಮಾತಾಡಲಿಲ್ಲ. ಬಹುಶಃ ಆಕೆ ಅಂದ್ಲು, ಸಮಾಧಿ ಒಳಗದಾರೇನೋ, ಅವರಿಗೆ ಬಾಹ್ಯ ಪ್ರಜ್ಞೆ ಇಲ್ಲ ಅಂಥೇಳಿ ಮತ್ತೆ ಅಂತಾಳೆ, ಮಾವನವರೇ ಮಾವನವರೇ ತಾವು ನಿನ್ನೆ ಆಶೀರ್ವಾದ ಮಾಡಿದ್ರಲ್ಲ, ಆ ಫಲಸಂತಾನ ಕೊಡ್ತೀನಿ ಅಂತ, ಅದಕ್ಕೆ ನಾನಾ ಬಂದಿನಿ, ನನಗೆ ಸಂತಾನದ ವೃಷ್ಟಿಯನ್ನು ಮಾಡಿ ಅನುಗ್ರಹ ಮಾಡಿ ಅಂತ ಕೇಳಿದಾಗ ಹಗೂರ ಕಣ್ಬಿಟ್ಟು ನೋಡಿ ಮುತ್ಯ ಅಂತಾನಂತ, ಸಂತಾನ ಕೊಡಲಿಕ್ಕೆ ಹುಲ್ ಬೀಜ ಅಂತ ಮಾಡಿ ಏನು ಅಂದ್ರಂತ್ರಿ. ಕೊಂತೆ ಒಂದ್ಲು, ಒಡೆಯ ಮಾವನವರೇ ಸಂತಾನ ಕೊಡಲಿಕ್ಕೆ ನಾ ಮತ್ತೊಂದು ಸಲ ಬಂದಿಲ್ಲ. ನೀವು ನಿನ್ನೆ ಹೇಳಿದ್ರಲ್ಲ 12 ವರ್ಷಕ್ಕೆ ಒಂದಿನ ಕಡಿಮೆ ಇದೆ ಅಂತ, ಇವತ್ತು ಬಂದಿದ್ದೇನೆ. ಆದರೆ ನಾನು ಸಂತಾನ ಕೇಳಿಲ್ಲ, ಇದೇ ಮೊದಲು ಬಂದಿದ್ದು ಅಂತಂದು ಕೂಡಲೇ ನಾನೀಗಲೇ ಒಬ್ಬರಿಗೆ ಕೊಟ್ಟಿನಿ ಸಂತಾನ ಅಂತ ಹೇಳ್ತಾರವರು. ಕೊಂತೆವ್ಗೆ ಹಂಗಾತು ಅಂತಂದ್ರೆ ಆಕೆಗೆ ಭಯಂಕರ ದುಃಖ ಆಗುತ್ತದೆ. ಅಳ್ಳಾಕೆ ಶುರು ಮಾಡಿದ್ಲಕ್ಕಿ, ಭೂಮಿ ಮ್ಯಾಗ ಬಿದ್ದು ಒದ್ದಾಡಳ್ಳಾಕತ್ಲು. ನಾ ಮಾಡಿದ್ದೇನು, ನೀವು ಮಾಡಿದ್ದೇನು? ಮಾನುಭಾವರಾದ ಜಗದೊಡೆಯರಾದ ಸಿದ್ಧಿ ಪುರುಷರಾದಂಥ ನಿಮ್ಮಂಥವರ ಬಾಯಿಲೆ ಇಂತಹ ಶಬ್ದ ಬರಬಾರದು ಮಾವ, ಬರಬಾರದು. ಪೂರ್ವಕ್ಕೆ ಹೊರಡುವ ಸೂರ್ಯ ಒಂದು ವೇಳೆ ಪಶ್ಚಿಮಕ್ಕೆ ಹೊರಡಬಹುದು, ಮೇರುಗಿರಿ ಪರ್ವತ ಚಲಿಸಬಹುದು, ಬೆಂಕಿಯಲ್ಲಿ ಒಂದು ಸಲ ಶಾಂತ ಗುಣ ಬರಬಹುದು. ನಿಮ್ಮಂಥ ಮಾತ್ಮರಾಡಿದ ಮಾತ ಸುಳ್ಳಾಗಬಾರ್ದು ಮಾವ, ಸುಳ್ಳಾಗಬಾರ್ದು. ಆಗಲೇ ಅಮೋಘ ಸಿದ್ದೇಶ್ವರ ಪೂರ್ವದ ವೃತ್ತಾಂತ ಕೇಳ್ತಾರೆ ಅವರು. ಕೊಂತೆವ್ವ, ನೀನು ಕಾಮ್ಯ ಭಕ್ತಳೋ ನಿಷ್ಕಾಮ್ಯಳೋ ಅಂತ ಕೇಳ್ತಾರೆ. ಏನ್ರಿ? ಹಾಂ, ಕಾಮ್ಯ ನಿಷ್ಕಾಮ್ಯ. ಕಾಮ್ಯ ಅಂದರೆ ತಮ್ಮ ಸ್ವಂತಕ್ಕಾಗಿ, ಸ್ವಾರ್ಥಕ್ಕಾಗಿ. ನಿಷ್ಕಾಮ್ಯ ಅಂದರೆ ಇನ್ನೊಬ್ಬರಿಗಾಗಿ. ನಾನು ಯಮನಾ ನದಿ ದಂಡಿ ಮೇಲೆ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದೆ. ಭಗವಾನ್ ಕೃಷ್ಣ ಪರಮಾತ್ಮನ ಆಜ್ಞೆಯದಂತೆ ಭೀಮಾರ್ಜುನರನ್ನು ನನ್ನ ಕಡೆಗೆ ಕರೆಸಿಕೊಂಡು ನಿಮ್ಮನಿಗೆ ವಾರದ ಒಡೆಯ ಅಂತ ಕರೆ ತಂದು ನಮ್ಮ ಪಾದ ಪೂಜೆಯನ್ನು ಮಾಡಿ ಭಿನ್ನ ಕೊಟ್ಟು ಸೇವೆ ಮಾಡ್ತಾ ಇದ್ದಿ. ನಾನು ಮತ್ತೆ ದಕ್ಷಿಣ ಭಾರತಕ್ಕೆ ನನ್ನ ಪ್ರಯಾಣ ಮಾಡತಕ್ಕಂಥ ಸಮಯದಲ್ಲಿ, ಸ್ವಾಮಿ ನಿಮ್ಮ ಸೇವಾ ಇನ್ನೂ ನನಗೆ ತೃಪ್ತಿಯಾಗಿಲ್ಲ, ನೀವು ಇಲ್ಲೇ ಇರಬೇಕು ಅಂತೇಳಿ ತಿಳ್ಕೊಂಡು ಶರಗೊಡ್ಡಿ ಬೇಡಿಕೊಂಡಾಗ ನಾನೇನು ನಿನಗೆ ಹೇಳಿದೆ ಜ್ಞಾಪಕ ಇದೆಯಾ, ಹೆಸರಿದೆಯಾ? ಅಮೋಘ ಸಿದ್ಧ ಕೇಳ್ತಾನೆ. ಧರ್ಮರ ತಾಯಿಯಾಗಿದ್ದಾಗ, ಪಾಂಡುರಾಜನ ಧರ್ಮಪತ್ನಿಯಾಗಿದ್ದಾಗ ಏನು ಸಂಕಲ್ಪ ಮಾಡಿದಿ? ನಿನ್ನ ಸೇವೆ ಇನ್ನು ಮುಗುದಿಲ್ಲ ಒಡೆಯ, ನೀನು ನನ್ನಲ್ಲಿ ಇರಬೇಕು ಅಂತೇಳಿ ತಿಳ್ಕೊಂಡು ಬೇಡಿಕೊಂಡಾಗ ನಾನೇನು ನಿನಗೆ ಆಶೀರ್ವಾದ ಮಾಡಿದ್ದೀನಿ? ಮುಂದೊಂದು ದಿನದಲ್ಲಿ ನಾನು ಮುಮ್ಮೆಟ್ಟ ಗುಡ್ಡದ ಮೇಲೆ ವಾಸ್ತವ್ಯ ಮಾಡಿಕೊಂಡು, ನನಗೆ 4 ಮಂದಿ ಮಕ್ಕಳು ಜನಿಸ್ತಾ ಇದ್ದಾರೆ. ದ್ವಿತೀಯ ಮಗನ ಧರ್ಮಪತ್ನಿಯಾಗಿ ಬಬಲಾದಿಗೌಡರ ಮಗಳಾಗಿ
ನನ್ನ ಸೊಸೆಯಾಗಿ, ಆಗ ನಿನ್ನ ಸೇವಾ ಪೂರ್ತಿಯಾಗುತ್ತದಂತೆ ನಿನಗೆ ಆಶೀರ್ವಾದ ಮಾಡಿದ್ದೇನೆ. ಆ ಸೇವೆಯ ತದ್ನಿಮಿತ್ತವಾಗಿ ನಿನಗೆ ಈ ಜನ್ಮ ಬಂದಿದೆ. ಏನಂತಾನ? ಈ ಜನ್ಮ ಬಂದಿದೆ. ಅದಕ್ಕೆ ನಿನಗೆ ಸೇವೆಯ ಸತ್ಫಲದ ಆಶೀರ್ವಾದ ಬೇಕೋ, ಸಂತಾನ ಫಲದ ಆಶೀರ್ವಾದ ಬೇಕೋ? ಹಿಂಗೆ ಪ್ರಶ್ನೆ ಮಾಡಿದಾಗ ಕೊಂತೆಯವನ ಬಾಯಿಗೆ ಬೀಗ ಹಾಕದಂಗಾಯಿತು. ಆವಾಗ ಆ ಕೆಂತಾಳ, ಮಹಾ ಒಡೆಯರೇ, ನನಗೆ ನಿಮ್ಮ ಜೊತೆಯಲ್ಲಿ ಮಾತಾಡುವಂಥ ಸಾಮರ್ಥ್ಯ ಇಲ್ಲ ಸ್ವಾಮಿ. ನೀವು ಜ್ಞಾನಿಗಳು, ನಾನು ಅಜ್ಞಾನಿ. ನೀನು ನಾಥ, ನಾ ಅನಾಥಳು. ನೀನು ಏನಪ್ಪ ದಯಾಳು, ನಾನು ದೀನಳು. ಸರ್ವವೆಲ್ಲ ನೀನು ಬಲ್ಲವ, ಆ ಸರ್ವಗುಣ ಬಲ್ಲವ. ನನಗೇನು ಮಾತಾಡೋಕ್ಕಾಗಲ್ಲ ಸ್ವಾಮಿ, ತಾವೇನು ಅನುಗ್ರಹ ಮಾಡ್ತೀರಿ ಅಂತಂದ ಕೂಡಲೇ ಅಮೋಘಸಿದ್ದಂತಾನ, ನಿನ್ನ ಕಾಮ್ಯ ಭಕ್ತಿಯನ್ನು ತ್ಯಜಿಸಿದಿ, ನಿಷ್ಕಾಮ್ಯ ಭಕ್ತಿ ನಿನ್ನಲ್ಲಿ ಇತ್ತು ಅಂತಂದ್ರೆ 4 ಮಂದಿ ನೆಗಣಿ ಮಕ್ಕಳೊಳಗೆ ನಿನಗೆ ಅತ್ಯಂತ ಮಿಗಿಲಾದಂಥ ವರಪ್ರಾಪ್ತ ಮಾಡ್ತೀನಿ, ವರಪ್ರಾಪ್ತ ಮಾಡ್ತೀನಿ. ಅವಾಗ ಅವರಂತಾರ, ಸ್ವಲ್ಪ ಹವಾ 2 ದಿನ ಪರಕ್ಕಾಗಿ ಮುಗನಾಗ ನೀರು ಬರಲ್ಗತ್ಯ. ನಮ್ಮ ಕಲ್ಲಪ್ಪನ ಮನೆ ಮುಂದೆ ನಿರಂತರ ನೀರು ಹರಿತಾವ್ರಿ. ಹಂಗೆ ನಮ್ಮ ಮುಗನಾಗನು ಹರಿಲಿಕ್ಕತ್ಯಾವ. ಏನು ಅತ್ತಿ ಮನಿಗಳೇ ಹೋಗಿದಂತ್ರಿ. ಬ್ಯಾಸ್ಗಿ ದಿನ ಇತ್ತು. ಆಕೆ ಹೋಳ್ಗೆ ಮಾಡಕತ್ತಿಳಂತ. ಅದನ್ನು ಬ್ಯಾವ್ರ ನೀರು ಅಂತ ಬರ್ತಾವಲ್ರಿ ಮುಖದ ಮೇಲೆ, ಆ ಬ್ಯಾವ್ರ ನೀರು ಹಣಿ ಮ್ಯಾಗಿನ ಮೂಗಿನ ಕೂಡ ಬಂದು ಮುಗನಾಗಿಂದ ಸುಂಬಳ ನೀರು 2 ಕೂಡೆ ಹೋಳಿಗೆಯಾಗಿ ಬೀಳ್ತೀವತ್ತು. ಆಕಿ ಹಂಗೆ ಹೋಳಿಗೆ ಹಿಂಗೆ ಹಳೆ ಬಾಗಲ ಕೂತ್ಕೊಂಡು ನೋಡಕತ್ತಿದ್ದ. ನೋಡ್ದವ, ಯಪ್ಪ 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 ಅಂದ ಹೋಳಿಗೆ ಮುಗೀತು. ಅಳಿಯಂದ್ರೆ ಕೈಕಾಲು ಮುಖ ತಕ್ಕಳಿ ಭಸ್ಮ ಹಸ್ಕೊಳ್ರಿ, ಹೋಳಿಗೆ ತಯಾರಾಗ್ಯಾವ, ಊಟ ಮಾಡಿರಿ ಅಂದ್ಲಕ್ಕೆ ಅಮ್ಮ. ಇವ ಮನಸ್ಸನಾಗ ಅಂದ, ನೀನು ಹೋಳಿಗೆ ಬೆಂಕಿ ಹಚ್ಚವು. ಏನು ಮಾಡ್ತಿ? ಇಲ್ರಿ, ನಾ ಊಟ ಮಾಡೇ ಬಂದಿನ್ರಿ, ಹೊಸೂಲ್ಲ ಅಂತೀವ ಅಂತಿದ್ದ. ಅಯ್ಯೋ, ಅಳಿಯಂದ್ರ ಮನೆಗೆ ಬಂದು ಊಟ ಮಾಡಿದ್ರೆ ನಾನು ನಿಮಗಾಗಿ ಹೋಳಿಗೆ ಮಾಡೀನಿ, ಹೂರ್ಣ ಹಾಕೀನಿ ಅಂತ ಅಂತಿದ್ಲಿಕ್ಕೆ, ನೀ ಮಾಡಿದ್ದು ನಿಜ ಯವ್ವ, ಒಳಗದು. ಆ ಬಳಿಕ ನಮ್ಮ ಚೇರ್ಮನ್ರಂತವ್ರಿಗೆ ಕಾರ್ಕೊಂಡು ಬಂದಳು ಹೆಣ್ಮಗಳೋಗಿ. ಯಪ್ಪ ಚೇರ್ಮನ್ರ ಹನುಮಂತಣ್ಣ ಹಳೆ ಬಂದನ ಊಟಕ್ಕೆ ವಲ್ಲಂತಾನೆ, ನೀವರು ಹೇಳಕತ್ರಿ ಬರೀ. ಅವ್ರನ್ನ ಬಂದು ಕೂಳಿ, ಯಾಕಪ್ಪ ಏನು ಪ್ರಾಬ್ಲಮ್, ಏನಾರೇ ಬಾಕಿ ಇತ್ತಂದ್ರೆ ಹೇಳಾದ್ರೆ ಹಾಕಕ್ಕಸ್ತೀನಿ, ಹಾಕಾಗಚ್ಚಿ ಕೊಡಕಸ್ತೀನಿ ಅಂತಂದು, ಏನು ಬಾಕಿ ಇಲ್ಲ ಏನಿಲ್ರಿ. ಅವ ಈ ಕಡೆ ಬರ್ರಿ ಅಂತ ಕಾರದ ಹೇಳದಕ್ಕೆ ಹಿಂಗೆ ಹೋಳಿಗೆ ನಡೆದಿತ್ರಿ. ಅದು ಕೂಡೆ ಒಳಗೆ ಬಿದ್ದವು, ಹ್ಯಾಂಗೆ ಊಟ. ಯವ್ವ ನೀವು ನಕ್ರಿ ಅಲ್ಲ ಅಂದರೆ ಮಹಾತ್ಮರು ಈ ಸಂಸಾರಕ್ಕೆ ಹಾಗೆ ತಿಳಿದಾರ. ಅವರು ಹೆಂಗೆ ತಿಳಿದಾರೆ? ಇದು ಹೊಲಸದ ತಿರ್ಲಾಕ್ ಬರೋದಿಲ್ಲ ಅಂತ, ಅದರಿಂದ ನಿರ್ಲಿಪ್ತದಾರಂಥೇಳಿ ವೇದಾಂತ ಹಿಂಗೆ ಹೇಳ್ತದೆ. ಲಕ್ಷ್ಯಾರ್ಥ ಸಿದ್ಧಾಂತ ಅಂತ ಬರ್ತಾವೆ. ಸುಮ್ಮನೆ ನಿಮ್ಗೆ ಲೌಕಿಕ ಹೇಳಿದೆ ನಾನು. ನಿನ್ನೆ ಶಾವಿಗೆ ಕತೆ ಮತ್ತು ಶಿರದು ಹೇಳ್ಬೇಕಂತಂತಿದ್ದೆವು. ಸಮಯ ಇಲ್ಲವ, ಮದಗೊಂಡನ ಜನ್ಮ ಮಾಡೋನು ಇವತ್ತು, ಮತ್ತು ಮುಂದೆ ನೋಡೋನು ಸಮಯ ಸಿಕ್ಕಾಗ. ಭಾಳ ಒಳ್ಳೊಳ್ಳೆ ವ್ಯಾಪಾರಕ್ಕೆ ಬಂದೀನಿ ನಾನು ನಿಮ್ಮೂರಿಗೆ, ಗುರುತಾಗ್ತದಿಲ್ಲ. ವ್ಯಾಪಾರಕ್ಕಂತ ಬರ್ತಾರಲ್ಲ, ಇವತ್ತೊಬ್ಬ ಬಂದಿದ್ದ, ಭಾರಿಗೆ ಹೋದೆವಯ್ಯವು ಜೋಳ ಅವ್ರಿ. ನಾ ಮಲ್ಕೊಂಡಿದ್ದು ಗಾಡಿ ಹಲ್ವಕ್ಕೋತ ಹೋಗಿಬಿಡ್ತು ಮ್ಯಾಲ್ಕ.
ಅವ್ರಂತಾರೆ ಬರ್ರಿ ಬರ್ರಿ ಬರ್ರಿ, ಇದು ಭಾಗಮನ ಕಬ್ಬಿನ ರಸಾರಿ, ಎಲ್ಲಿ ಸಿಗಂಗಿಲ್ರಿ, ಕುಡ್ದಾರೆ ನೋಡ್ರಿ ಅದಾರಲ್ಲ ಅವರು. ಹಂಗೆ ನಾನು ಒಬ್ಬ ವ್ಯಾಪಾರಿ. ಎದರ ವ್ಯಾಪಾರಿಯಪ್ಪ ಅಂತಂದ್ರೆ ಅಧ್ಯಾತ್ಮ ಭಾಂಡಾರದ ವ್ಯಾಪಾರಿ, ಸತ್ಸಂಗದ ವ್ಯಾಪಾರಿ. ಅವ ಎಲ್ಲ ಲೌಕಿಕ ಜೀವನದ ವ್ಯಾಪಾರಿಯಾಗಿ ಬಂದಿದ್ದಾನೆ. ಮಹಾತ್ಮರು ಪಾರಲೌಕಿಕದ ವ್ಯಾಪಾರಿಸ್ಥರಾಗಿ ಬರುತ್ತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ. ಅದು ಆಗ್ತದೆ, ಇದು ಆಗಲ್ಲ. ಅದು ವಾರಕ್ಕೊಮ್ಮೆ ಮಾಡಬೇಕಾಗ್ತದೆ, ಇದು ಒಮ್ಮೆ ಸಂತಿ ಮಾಡಿದ್ರಿ ಅಂದ್ರೆ ಮುಗೀತು. ಅದಕ್ಕೆ ಮಡಿವಾಳಪ್ಪ ಹೇಳ್ತಾನೆ, ಬಂಗಾಲಿ ಸಂತಿ ಬಲು ಗಡಬೀಡಿ. ಮುಂದಪ್ಪ ಸುಳ್ಳೆ ಭ್ರಾಂತಿಗಟ್ಟು ತಿರುಗಬೇಡೋ ಎಲೆ ಕೋಡಿ. ಮುಂದವ್ರಂತಾರೆ ಏನು, ಬಾಜರದೋಳು ನೀ ಬಂದು ಹೊಕ್ಕಿ. ಇಲ್ಲಿ ಇಲ್ಲನ ಬೇಡ ಯಾರ್ಯಾರದ ಅಂಜಿಕೆ. ಹೌದಲ್ಲ? ಮುಂದ್ರಿ 10 ಮಂದಿ ಬಣಜ್ಗೇರು ಭಾಳ ಬೆರಕಿ ಏನ್ರಿ. ಮತ್ತವ್ರಂತಾರೆ 9 ಶಿಪ್ಯಾಟಿ ಬಾಜಾರ. ಇಲ್ಲಿ ಇರುವರು 6 ಮಂದಿ ದಲಾಲ್ಯಾರ. ಪಟ್ಟಣ ಶೆಟ್ಟಿ ಎಂಬ ಸಾಹುಕಾರ, ಅವನ ಹತ್ತಿರ ಮಾಡಿಕೋ ವ್ಯಾಪಾರ. ಇದೇ ನೀವು 5 ದಿನಗಳ ಪರ್ಯಂತ ಮಾಡಿದ್ದು ವ್ಯಾಪಾರ. ಏನು ಮಾಡೋದು? ಕೊಂತ ನಿನ್ನ ಭಕ್ತಿ ನಿಷ್ಕಾಮ್ಯ, ನಿನ್ನ ಹೆಸರು ಜಗತ್ತಿನೊಳಗೆ ಅಮರ ಉಳಿಸ್ತೀನಿ. ಕೇಳ್ತಾನವ, ಸಂತಾನ ಬೇಕೋ ನಿನಗೆ ಅಮರ ಕೀರ್ತಿ ಬೇಕು. ಯಾಕಂದರೆ ನೀ ಮಾಡಿದ ಭಕ್ತಿ ಅಷ್ಟು ಅಚಲದ, ಅಷ್ಟು ಅತ್ಯಂತ ಪವಿತ್ರದ. ಅಂಥ ಭಕ್ತಿಗೆ ಜಗತ್ತಿನೊಳಗಿರುವಂಥ ಸಕಲ ನಾರಿಯರೆಲ್ಲರೂ ನಿನ್ನ ತಪಸ್ಸಿನ ಸತ್ಫಲದ ಸಂಸ್ಕಾರ ಎಲ್ಲರಿಗೆ ಪಡೆಯುವಂಗೆ ಅನುಗ್ರಹ ಮಾಡ್ತೀನಿ. ಅವರಂತರ ಅಳಬೇಡ, ಕರಿಬೇಡ. ಸುಂದರ ಹೇಳ್ತಾರೆ. ಅಳುಬೇಡ, ಕರಿಬೇಡ, ಖುಷಿಯ ನುಡಿಯಲು ಬೇಡ. ಬೇಡಿದ್ದ ಪದವಿ ಕೊಡುತ್ತೆನ ಕೊಂತೆವ್ವ, ಕೊಡುತ್ತೆನ ನಿನಗವ್ವ. ಅಳುಬೇಡ, ಕರಿಬೇಡ, ಅಳುಬೇಡ, ಕರಿಬೇಡ, ಖುಷಿಯ ನುಡಿಯಲು ಬೇಡ. ಬೇಡಿದ್ದ ಪದವಿ ಕೊಡುತ್ತೆನ ಕೊಂತೆವ್ವ, ಕೊಡುತ್ತೆನ ನಿನಗವ್ವ. ಕೈಲಾಸದಿಂದ ತಂದ ಪಲ್ಲಕ್ಕಿ ಪದವಿ ಕೊಡುತ್ತೇನ ಕೊಂತೆವ್ವ. ಕೈಲಾಸದಿಂದ ತಂದ ಪಲ್ಲಕ್ಕಿ ಪದವಿ ಕೊಡುತ್ತೇನ ಕೊಂತೆವ್ವ. ನೆಲ್ಲಕ್ಕಿ ಬಾಣ ಕೊಡುತ್ತೇನ ನಿನಗವ್ವ. ನೆಲ್ಲಕ್ಕಿ ಬಾಣ ಕೊಡುತ್ತೇನ ನಿನಗವ್ವ, ಕೊಡುತ್ತೇನ ನಿನಗವ್ವ. ಅಳುಬೇಡ, ಕರಿಬೇಡ, ಅಳುಬೇಡ, ಕರಿಬೇಡ, ಖುಷಿಯ ನುಡಿಯಲು ಬೇಡ. ಬೇಡಿದ್ದ ಪದವಿ ಕೊಡುತ್ತೇನ ಕೊಂತೆವ್ವ, ಕೊಡುತ್ತೇನ ನಿನಗವ್ವ.
13 ದಿನದ ಕಂದ ನಿಲ್ನ ಕೈವಸ ನೋಡವ್ವ 13 ದಿನದ ಕಂದ ನಿಲ್ನ 13 ದಿನದ ವೀರ ಮದಗೊಂಡ ಕೈವಸ ನೋಡವ್ವ ಕೈವಸ ನೋಡುವ ಅಳು ಬೇಡ ಕರಿಬೇಡ ಅಳು ಬೇಡ ಕರಿಬೇಡ ಅಳು ಬೇಡ ಕರಿಬೇಡ ಖುಷಿಯ ನುಡಿಯಲು ಬೇಡ ಬೇಡಿದ್ದ ಪದವಿ ಕೊಡುತ್ತೇನ ನಿನಗವ್ವ ಕೊಡುತ್ತೇನ ನಿನಗವ್ವ ಜಯ ಮಂಗಲಂ ಜೈ ನಮ ಪಾರ್ವತೇಶ್ವರ ಅಮೋಘ ಸಿದ್ದೇಶ್ವರ महाराज की माधुलिंगेश्वर महाराज की कुंता देवी माता की मलकार सिद्धेश्वर कुंते